ಎಲ್ಲರಿಗೂ ನಮಸ್ಕಾರ. ವೃಷಭ ರಾಶಿಯವರ ಯುಗಾದಿ ಭವಿಷ್ಯ ಹೇಗಿರುತ್ತದೆ? ವೃಷಭ ರಾಶಿಯವರಿಗೆ ಯುಗಾದಿ ಹಬ್ಬದ ನಂತರ ಯಾವೆಲ್ಲ ಲಾಭ ಅನ್ನೋದು ಆಗುತ್ತೆ, ಯಾವೆಲ್ಲ ನಷ್ಟ ಅನ್ನೋದು ಆಗುತ್ತೆ, ಶುಭ ಫಲಗಳು ಯಾವ್ಯಾವು, ಅಶುಭ ಫಲಗಳು ಯಾವ್ಯಾವು, ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಷಭ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ 2025 ಮಾರ್ಚ್ 30ರಂದು ಹೊಸ ವರ್ಷ ಅನ್ನೋದು ಪ್ರಾರಂಭವಾಗುತ್ತೆ. ಯುಗಾದಿ 2025 ಪಂಚಾಂಗದಲ್ಲಿ ಶ್ರೀ ವಿಶ್ವವಸು ನಾಮ ಸಂವತ್ಸರದಲ್ಲಿ ಆರಂಭವಾಗುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಶುಭ ಫಲಗಳು ಯಾವ್ಯಾವ್ದಿದೆ ಅಂತ ನೋಡೋದಾದ್ರೆ, ವೃಷಭ ರಾಶಿಯವರಿಗೆ ಈ ವರ್ಷ ರಾಜಯೋಗ ಪ್ರಾರಂಭವಾಗುತ್ತೆ. ವೃಷಭ ರಾಶಿಯವರು ಇಷ್ಟು ವರ್ಷ ತಮ್ಮ ಜೀವನದಲ್ಲಿ ತುಂಬಾ ಕಷ್ಟನ ನೋಡ್ಕೊಂಬಂದಿರ್ತೀರ. ಆದರೆ ಇನ್ಮುಂದೆ ನಿಮಗೆ ರಾಜಯೋಗ ಅನ್ನೋದು ಪ್ರಾರಂಭವಾಗುತ್ತೆ. ವೃಷಭ ರಾಶಿಯವರಿಗೆ ಆದಾಯ ಅನ್ನೋದು ಹೆಚ್ಚಾಗುತ್ತೆ. 2025 ಯುಗಾದಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, ವೃಷಭ ರಾಶಿಯವರಿಗೆ ವಿಪರೀತವಾದಂತಹ ಆದಾಯ ಅನ್ನೋದು ಹೆಚ್ಚಾಗುತ್ತೆ. ಮಾರ್ಚ್ 29ರಿಂದ ಶನಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ ಆಗೋದ್ರಿಂದ ನಿಮಗೆ ಅತಿ ಹೆಚ್ಚು ಲಾಭನ ಕೊಡ್ತಾರೆ. ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಫಲ ಕೊಡುತ್ತೆ. ಶನಿ ನಿಮಗೆ ಲಾಭ ಸ್ಥಾನದಲ್ಲೇ ಸಂಚಾರ ಆಗ್ತಿರೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಮಾರ್ಚ್ 29ರ ನಂತರ ವಿಪರೀತವಾದ ಲಾಭ ಅನ್ನೋದಾಗುತ್ತೆ. ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ಎಲ್ಲ ಕಾರ್ಯಗಳು ಕೂಡ ಫಲನೇ ಕೊಡುತ್ತೆ. ಇಷ್ಟು ವರ್ಷ ಗುರುವಿನಿಂದ ನೊಂದು ಬೆಂದಿರ್ತೀರ, ಆದರೆ ಈ ರಾಶಿಯವರು ಈ ವರ್ಷ ಗುರುಬಲ ಅನ್ನೋದನ್ನು ಕೂಡ ಪಡ್ಕೋತೀರಾ. ನಿಮಗೆ ಗುರುಬಲ ಕೂಡ ಈ ವರ್ಷ ತುಂಬಾ ಚೆನ್ನಾಗಿದೆ. ಶನಿ ಬಲ ಇದೆ, ಗುರುಬಲ ಇದೆ. ಹಾಗಾಗಿ ನಿಮಗೆ ನಿಮ್ಮ ಜೀವನನೇ ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ಅಷ್ಟು ವಿಪರೀತವಾದ ಲಾಭ ಅನ್ನೋದು ನಿಮ್ಮ ಜೀವನದಲ್ಲಿ 2025ನೇ ವರ್ಷದಿಂದ ಕಾಣ್ತೀರಾ. ಗುರುಬಲ ಹಾಗೂ ಶನಿ ಬಲ ಎಲ್ಲ ಚೆನ್ನಾಗಿರೋದ್ರಿಂದ ನಿಮಗೆ ವಿಪರೀತವಾದಂತಹ ಧನಾಗಮನ ಅನ್ನೋದು ಆಗುತ್ತೆ. ಶನಿನೂ ಚೆನ್ನಾಗಿದ್ದಾರೆ, ಹಾಗೆಯೇ ಗುರುನೂ ಚೆನ್ನಾಗಿದ್ದಾರೆ. ಹಾಗಾಗಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ, ಯಾವುದೇ ಕಾರ್ಯಕ್ಕೆ ಕೈ ಹಾಕಿದ್ರೂ ಕೂಡ ನಿಮಗೆ ವಿಪರೀತವಾದ ಹಣ ಅನ್ನೋದು ನಿಮಗೆ ಹಿಂದಿರುಗಿ ಬರುತ್ತೆ. ಸಮಾಜದಲ್ಲಿ ಉತ್ತಮ ಹೆಸರನ್ನು ನೀವು ಪಡ್ಕೋತೀರಾ. ಸಮಾಜದಲ್ಲಿ ಒಳ್ಳೆ ಕೆಲಸನ ಮಾಡ್ತೀರಾ, ಎಲ್ರಿಗೂ ಸಹಾಯ ಮಾಡ್ತೀರಾ. ಹಾಗಾಗಿ ನಿಮಗೆ ಸಮಾಜದಲ್ಲಿ ಖಂಡಿತವಾಗ್ಲೂ ಕೂಡ ಒಳ್ಳೆ ಹೆಸರು ಅನ್ನೋದು ಕೂಡ ಬರುತ್ತೆ. ರಾಜಕಾರಣಿಗಳಿಗೆ ಖ್ಯಾತಿ ಅನ್ನೋದು ಸಿಗುತ್ತೆ. ಯಾರ್ಯಾರು ರಾಜಕಾರಣಿಯಲ್ಲಿರ್ತಾರೆ, ರಾಜಕೀಯದಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗಂತೂ ಈ ವರ್ಷ ವೃಷಭ ರಾಶಿಯವರಿಗೆ ಖ್ಯಾತಿ ಅನ್ನೋದಾಗುತ್ತೆ. ಹೆಸರು ಸಮಾಜದಲ್ಲಿ ಸಖತ್ತಾಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಇನ್ನೇನು ಬೇಕು, ಮಾನಸಿಕವಾಗಿ ದೈಹಿಕವಾಗಿ ತೃಪ್ತಿಕರವಾಗಿ ಇರ್ತೀರಾ. ಮೆಂಟಲಿ ಫಿಸಿಕಲಿ ನೀವು ಅದ್ಭುತವಾಗಿರ್ತೀರಾ ಅಂತಲೇ ಹೇಳ್ಬಹುದು. ಮೆಂಟಲಿ ಅಂತೂ ನಿಮಗೆ ಯಾವುದೇ ರೀತಿಯಾದಂತಹ ಮಾನಸಿಕವಾಗಿ ತುಂಬಾ ತೊಂದರೆ ಅನ್ನೋದಿದ್ರೆ ಎಲ್ಲವೂ ನಿವಾರಣೆ ಆಗುತ್ತೆ. ದೈಹಿಕವಾಗಿ ಅಂದರೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಬರಲ್ಲ. ತುಂಬ ವರ್ಷಗಳಿಂದ ತುಂಬ ಆರೋಗ್ಯದಲ್ಲಿ ತೊಂದರೆ ಅನುಭವಿಸ್ತಿರ್ತೀರ, ಮೆಂಟಲಿ ಡಿಪ್ರೆಷನ್ ಆಗಿಬಿಟ್ಟಿರ್ತೀರ. ಅದೆಲ್ಲವೂ ಕೂಡ ಈ ವರ್ಷದಲ್ಲಿ ಹೊರಟೋಗುತ್ತೆ. ಈ ವರ್ಷ ಅಂತೂ ನಿಮಗೆ ಉತ್ತಮವಾದಂಥ ಭವಿಷ್ಯ ಇರುತ್ತೆ ಅಂತಾನೆ ಹೇಳ್ಬಹುದು. ಯಾವ ರೀತಿ ಇರುತ್ತೆ ಅಂದರೆ ನೀವು ಊಹೆನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ವೃಷಭ ರಾಶಿಯವರಿಗೆ ರಾಜಯೋಗ ಅನ್ನೋದು ಆರಂಭವಾಗ್ತಿದೆ ಅಂತ. ಕೋಟಿ ಹಣ ಅನ್ನೋದನ್ನು ಮಾಡುವಂತಹ ಸಂದರ್ಭ ನಿಮ್ಮ ಕಣ್ಣೆದುರೇ ಬರುತ್ತೆ. ನಿಮ್ಮ ಶತ್ರುಗಳ ಸಂಹಾರ ಅನ್ನೋದು ಕೂಡ ಈ ವರ್ಷನೇ ಆಗುತ್ತೆ. ಶತ್ರುಗಳ ಸಂಹಾರ ಆಗಿದ್ರೆ ನಿಮಗೆ ತೊಂದರೆ ಕೊಡೋರೇ ಇರೋದಿಲ್ವಲ್ಲ. ಹಾಗಾಗಿ ನಿಮಗೆ ಈ ವರ್ಷ ಅದ್ಭುತವಾಗಿರುತ್ತೆ. ಅವಿವಾಹಿತರಿಗೆ ವಿವಾಹವಾಗುವಂತಹ ಯೋಗ ಇದೆ. ತುಂಬ ವರ್ಷದಿಂದ ನೀವು ಹೆಣ್ಣು ಹುಡುಕ್ತಿರ್ತೀರಾ ಅಥವಾ ಗಂಡು ಹುಡುಕ್ತಿರ್ತೀರಾ, ನಿಮಗೆ ಸೆಟ್ ಆಗ್ತಿರಲ್ಲ, ಮದುವೆ ಆಗ್ತಿರಲ್ಲ, ಹಾಗೇನೇ ಇರ್ತೀರಾ. ಆದರೆ ಈ ವರ್ಷದಲ್ಲಿ ನೀವೇನಾದರೂ ಪ್ರಯತ್ನ ಮಾಡಿದರೆ ಅವಿವಾಹಿತರಿಗೆ ವಿವಾಹ ಆಗುತ್ತೆ. ಗಂಡ ಹೆಂಡತಿ ನಡುವೆ ಸಾಮರಸ್ಯ ಅನ್ನೋದು ಹೆಚ್ಚಾಗುತ್ತೆ. ಯಾವಾಗಲೂ ಕೂಡ ಇಷ್ಟು ವರ್ಷ ಗಂಡ ಹೆಂಡತಿ ಜಗಳನೇ ಆಡ್ಕೊಂಡ್ಬಂದಿರ್ತೀರ. ಶನಿಯ ಪ್ರಭಾವದಿಂದ
ತುಂಬಾ ಕಿತ್ತಾಡ್ತಿರ್ತೀರ, ಮನೆಯಲ್ಲಿ ಮಾನಸಿಕವಾಗಿ ತುಂಬಾ ತೊಂದರೆನ ಅನುಭವಿಸ್ತಿರ್ತೀರ ಗಂಡ ಹೆಂಡತಿ. ಆದರೆ ಈ ವರ್ಷದಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಬಾಳ್ಕೊಂಡು ಹೋಗ್ತೀರಾ. ನಿಮ್ಮ ಜೀವನ ಅನ್ನೋದು ಅನ್ಯೋನ್ಯವಾಗಿ ಸಖತ್ತಾಗಿರುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆ ಅನ್ನೋದು ನಿಮ್ಮ ಗಂಡ ಹೆಂಡತಿ ನಡುವೆ ಇರೋಲ್ಲ. ಗಂಡನಿಗೆ ಹೆಂಡತಿ ಹೆಗಲಾಗಿ, ಹೆಂಡತಿಗೆ ಗಂಡ ಹೆಗಲಾಗಿ ನಿಮ್ಮ ಜೀವನ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬಹುದು. ಹಣ ಹೂಡಿಕೆ ಮಾಡಬೇಕು ಅಂದರೆ ಇದು ಉತ್ತಮವಾದಂತಹ ವರ್ಷವಾಗುತ್ತೆ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಎಲ್ಲಾದರೂ ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ಈ ರೀತಿಯಾಗಿ ನಿಮ್ಮ ಹಣನ ಡಬಲ್ ಮಾಡುವಂತಹ ಹೂಡಿಕೆ ಈ ವರ್ಷ ಆಗುತ್ತೆ. ಹಾಗಾಗಿ ನೀವು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡೋದು ಈ ವರ್ಷ ನಿಮಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಧನ ಅಭಿವೃದ್ಧಿ ಆಗುತ್ತೆ, ಕುಟುಂಬ ಅಭಿವೃದ್ಧಿ ಆಗುತ್ತೆ. ಹೇಳಿಲ್ವಾ, ಹಣ ಡಬಲ್ ಆಗುವಂತಹ ಸಂದರ್ಭ ಎದುರಾಗುತ್ತೆ. ಹಾಗೆ ನಿಮ್ಮ ಕುಟುಂಬ ತುಂಬಾ ಎತ್ತರದ ಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆ ಈ ವರ್ಷ ನಿಮಗೆ ಇರುತ್ತೆ. ಶನಿಯಿಂದ ನಿಮ್ಮ ಜೀವನ ತುಂಬಿ ತುಳುಕುತ್ತೆ ಅಂತಾನೆ ಹೇಳ್ಬೋದು. ಶನಿದೇವರು ಲಾಭಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಕಷ್ಟ ಅನ್ನೋದೇ ಬರೋದಿಲ್ಲ. ಅವರು ಸುಖನ ಕೊಟ್ಟು ಹೋಗ್ತಿದ್ದಾರೆ ಶನಿದೇವರು. ಸ್ತ್ರೀಯರಿಂದ ಸಹಕಾರ ಅನ್ನೋದಾಗುತ್ತೆ. ಹೆಂಗಸರಿಂದ ಗಂಡಸರಿಗೆ ಒಳ್ಳೆಯದಾಗುತ್ತೆ, ಗಂಡಸರಿಂದ ಹೆಂಗಸರಿಗೆ ಕೂಡ ಒಳ್ಳೆಯದಾಗುತ್ತೆ. ವಾಹನ ಖರೀದಿಸುವಂತಹ ಯೋಗ ಅನ್ನೋದು ಕೂಡ ಇದೆ. ಇನ್ನು ಗೌರ್ಮೆಂಟ್ ಕೆಲಸನೇ ಮಾಡ್ತೀರಿ, ಪ್ರೈವೇಟ್ ಕೆಲಸನೇ ಮಾಡ್ತೀರಿ ಅಥವಾ ಮಾಮೂಲಿ ಉದ್ಯೋಗನೇ ಮಾಡ್ತೀರಿ, ಅವ್ರಿಗೆ ಪ್ರಮೋಷನ್ಗಳಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಸೈಟು ಜಮೀನು ಈ ಥರ ಏನಾದರೂ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಈ ವರ್ಷ ನಿಮಗೆ ಅದೆಲ್ಲವೂ ಕೂಡ ಆಗುತ್ತೆ. ಇನ್ನು ಇಂಪೋರ್ಟು ಎಕ್ಸ್ಪೋರ್ಟು ಬಿಸ್ನೆಸ್ಸಿಂದ ಲಾಭ ಅನ್ನೋದು ಅತಿ ಹೆಚ್ಚಾಗಿರುತ್ತೆ ವೃಷಭ ರಾಶಿಯವರಿಗೆ. ಇನ್ನು ನೋಡಿದ್ರಲ್ಲ ಶುಭ ಫಲಗಳು ಇಷ್ಟೆಲ್ಲ ಇದೆ ಅಂತ. ಇನ್ನು ಅಶುಭ ಫಲಗಳ ಬಗ್ಗೆ ಮಾತನಾಡೋಣ. ಶುಭ ಫಲಗಳೇ ಎಲ್ಲ ಇದೆಯಾ, ಅಶುಭ ಫಲ ಇಲ್ವಾ ಅಂತ ನೋಡೋದಾದರೆ ಅಶುಭ ಫಲಗಳು ಕೂಡ ಸ್ವಲ್ಪ ಇದೆ. ಕೇತುವಿನಿಂದ ನೀವು ಯಾವುದೇ ನಿರ್ಧಾರ ಮಾಡಬೇಕಾದ್ರೂ ಕೂಡ ಹುಷಾರಾಗಿ ನಿರ್ಧಾರ ತಗೊಳ್ಳೋದು ಉತ್ತಮವಾಗಿರುತ್ತೆ. ಹಾಗೂ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳು ಬರಬಹುದು, ಎಚ್ಚರದಿಂದಿರಿ. ಇನ್ನು ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆಗಳು ಕೂಡ ಬರಬಹುದು. ರಾಹುವಿನಿಂದ ಮಿಶ್ರ ಫಲ ಅನ್ನೋದು ಈ ರಾಶಿಯವರಿಗೆ ಇರುತ್ತೆ. ಇನ್ನು ಉದ್ಯೋಗದಲ್ಲಿ ಸ್ವಲ್ಪ ಆಸಕ್ತಿ ಅನ್ನೋದನ್ನ ಕಳ್ಕೊತೀರಾ. ಇಷ್ಟೇ ಅಶುಭ ಫಲಗಳು. ಅಶುಭ ಫಲಗಳಿಗೆ ಪರಿಹಾರಗಳೇನು ಅಂತ ನೋಡೋದಾದರೆ, ನಿಮ್ಮ ದೇವಾಲಯಗಳಲ್ಲಿ ಅಂದರೆ ನೀವು ಹೋಗುವಂತಹ ದೇವಾಲಯಗಳಲ್ಲಿ ರುದ್ರ ಅಭಿಷೇಕ ಮಾಡಿಸ್ಕೊಬೇಕು. ಈ ಥರ ಅಭಿಷೇಕ ಮಾಡಿಸೋದ್ರಿಂದ ನಿಮ್ಮ ಅಶುಭ ಫಲಗಳು ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರಲ್ಲ, ವೃಷಭ ರಾಶಿಯವರಿಗೆ ಈ ವರ್ಷ ಜಾಕ್ಪಾಟ್ ವರ್ಷ, ಕೋಟಿ ಕೋಟಿ ಸಂಪಾದಿಸುವಂತಹ ವರ್ಷ ಆಗುತ್ತೆ ಅಂತಾನೆ ಹೇಳ್ತೀನಿ. ಇದಕ್ಕೆ ನೀವೇನು ಹೇಳ್ತೀರಾ? ನಿಮ್ಮದು ವೃಷಭ ರಾಶಿಯವರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಕುಟುಂಬದವರು, ಸ್ನೇಹಿತರು ಎಲ್ಲರಿಗೂ ಕೂಡ ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ ಅಂತ ಕೇಳ್ತೀನಿ. ವೃಷಭ ರಾಶಿಯವರ ಅಶುಭ ಫಲಗಳು ಕಡಿಮೆಯಾಗಿ ಶುಭ ಫಲಗಳು ಜಾಸ್ತಿ ಆಗಲಿ ಅಂತ ದೇವರ ಹತ್ರ ಕೇಳ್ಕೊತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತಾ ಮುಂದಿನ ಹೆಚ್ಚು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.